ಮಾಡ್ತೀನಿ ಬಿಡಿ. ಸೈಡ್ ಬಿಡಿ, ಸೈಡ್ ಬಿಡಿ, ಸೈಡ್ ಬಿಡಿ, ಸೈಡ್ ಬಿಡಿ. ಸರ್ ಒಂದ್ ನಿಮಿಷ. ಏನಕ್ಕೆ ಕೇಳ್ಕೊಂಡು ಹೋಗ್ತೀರಾ? ಏನ್ ಮಾಡಿದೆ ನೀವು? ಇವನೊಬ್ಬ ರೇಪಿಸ್ಟ್ನ ಕೊಲೆ ಮಾಡಿದಾನೆ. ಬೇಕಿತ್ತ ನಿನಗಿದೆಲ್ಲ? ಇದಕ್ಕೆ ಅಂತಾನೆ ಕಾನೂನು ಕೋರ್ಟ್ ಇದೆ, ಅನುಭವಿಸು. ಸರ್ ಪ್ಲೀಸ್ ಒಂದ್ ನಿಮಿಷ ಟೈಮ್ ಕೊಡಿ ಸರ್. ಹತ್ತ ಗಾಡಿಯಲೇ ಸರ್ ಪ್ಲೀಸ್ ಒಂದ್ ನಿಮಿಷ ಟೈಮ್. ಹತ್ತ ಗಾಡಿಯ ಸರ್ ಪ್ಲೀಸ್, ನೀವು ಎಷ್ಟು ಜನ ಹೊಡೀರಿ ಸರ್, ದಯವಿಟ್ಟು ಇವಾಗ ನಾನು ಒಂದ್ ನಿಮಿಷ ಟೈಮ್ ಕೊಡಿ ಸರ್, ಪ್ಲೀಸ್ ಸರ್. ಯಾವ ಕಾನೂನು ಬಗ್ಗೆ ಮಾತಾಡ್ತಾ ಇದೆಯಾ ಗುರು? ಒಂದು ಚಿಕ್ಕ ಅಮಾಯಕ ಹೆಣ್ಣು ಹುಡುಗಿನ 4-5 ಜನ ಸೇರಿ ರೇಪ್ ಮಾಡಿ ಚಿತ್ರ ಹಿಂಸೆ ಮಾಡಿ ಸಾಯಿಸಿದ್ರು ಕೂಡ ಅವ್ರನ್ನ ಜೈಲ್ಗೆ ಹಾಕ್ತೆ, ಯಾವ ಶಿಕ್ಷೆನೂ ಕೊಡದೆ ಇನ್ನೂವರೆಗೂ ಹೊರಗಡೆ ಬಿಟ್ಟಿದಾರಲ್ಲ, ಆ ಒಂದು ಕಾನೂನು ಬಗ್ಗೆ ಮಾತಾಡ್ತಾ ಇದೆಯಾ? ನಿನ್ನ ಮನೇಲಿ ನನ್ನ ಅಕ್ಕ ತಂಗಿಗೂ ಹೀಗೆ ಆಗಿದ್ದಿದ್ರೆ ಅವಾಗ್ಲೂ ನೀನ್ ಹೀಗೆ ಮಾತಾಡ್ತಾ ಇದ್ದ? ಮಾತಾಡು ಗುರು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ಯಾಕೆ ತಲೆ ತಗ್ಗಿಸ್ತಾ ಇದೀಯಾ? ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ಹೆಂಗಂಗೆ ಮೈ ತೋರ್ಸ್ಕೊಂಡು ಅಡ್ಡಾಡಿದ್ರೆ ಹಿಂಗೆ ಆಗೋದು. ಕರೆಕ್ಟ್ ಆಗಿ ಹೇಳಿದ್ರು ಮೇಡಮ್. ಆದ್ರೆ ಒಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿವರೆಗೂ ಎಷ್ಟು ಹೆಣ್ಮಕ್ಳ ಮೇಲೆ ರೇಪ್ ಆಗಿದೆಯಲ್ಲ, ಅವ್ರು ಯಾರು ಕೂಡ ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ತಾ ಇರ್ಲಿಲ್ಲ. ಬಡತನದಲ್ಲಿ ಹುಟ್ಟು ಬೆಳೀತಾ ಇದ್ದ ಮಕ್ಕಳು. ಇದೇ ತರ ನಿಮ್ಮ ಮಗಳ ಜೊತೆ ನೋಡಿದ್ರ, ನಿಮ್ ಮಗಳ ಜೊತೆ ಆಗಿದ್ದಿದ್ರೆ ಅನ್ನೋ ಮಾತ್ರಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬರ್ತಾ ಇದೆ. ಅವಳು ಕೂಡ ನಿಮ್ ತರನೇ ಯಾರೋ ಒಬ್ರು ಹೆತ್ತ ಮಗಳೇ ತಾನೆ? ಹಲೋ, ಹೆಣ್ಮಕ್ಳಂದ್ರೆ ಹೆಂಗಿರ್ಬೇಕು ಹಂಗಿದ್ರೆ ಚಂದ. ಪ್ರಾಯ ಇದೆ ಅಂತ ಹೆಂಗೋ ಇರೋದಲ್ಲ. ಹೌದಾ ಮಗ? ಇಲ್ಲಿವರೆಗೂ ರೇಪ್ ಆಗಿರೋ ಹೆಣ್ಮಕ್ಳಲ್ಲಿ ಸುಮಾರು ಜನದು ಬಾಲ್ಯನೇ ಮುಗ್ದಿಲ್ಲ. ಅವ್ರ ಜೊತೆ ಯಾಕೆ ಹೀಗಾಯ್ತು? ಸಾಯಂಕಾಲ ಆದ್ರೆ ಸ್ಕೂಲ್ ಮುಗಿಸ್ಕೊಂಡ್ ಬಂದು ಮನೆ ಮುಂದೆ ಆಟ ಆಡುವಂತ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಕಣೋ. ವಾ, ಕ್ಯಾಂಡಲ್ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ಮಾಡಿ. ಇದೆಲ್ಲ ಬರೀ 3 ದಿನದ ಸಂತೆ ಅಷ್ಟೇ. ಇದನ್ನ ನೋಡಿ ಸುಮಾರು ನ್ಯೂಸ್ ಚಾನೆಲ್ ಅವರು ಒಳ್ಳೊಳ್ಳೆ ನ್ಯೂಸ್ ಮಾಡ್ಕೋತಾರೆ, ಕಂಟೆಂಟ್ ಕ್ರಿಯೇಟರ್ಸ್ಗಳು ಒಳ್ಳೆ ಕಂಟೆಂಟ್ ಮಾಡ್ಕೋತಾರೆ. ಇನ್ನು ಸಿನಿಮಾ ಸ್ಟಾರ್ಗಳ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಇನ್ನು ಪೊಲಿಟಿಷಿಯನ್ಸ್ ಅಂತೂ ಈ ಕಡೆ ತಿರುಗೂ ನೋಡಲ್ಲ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಇದು ಯಾವುದು ವರ್ಕ್ ಆಗಲ್ಲ. ಆದ್ರೆ ಒಂದು ಮಾತು ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಇವತ್ತೇನೋ ನಾನು ಹೊರಟೋಗ್ತೀನಿ, ಆದ್ರೆ ಈ ದೇಶದಲ್ಲಿ ದಿನಕ್ಕೆ 100 ಜನ ಹೆಣ್ಮಕ್ಳ ಮೇಲೆ ರೇಪ್ ಆಗ್ತಾ ಇದೆ. ನಂತರ ಇರೋ ಯುವಕರು ಅದನ್ನ ತಡಿಬೇಕು. ರೇಪ್ ಆಗಿರೋ ಹೆಣ್ಮಕ್ಳಿಗೆ ನೀವು ಅಣ್ಣನೋ ತಮ್ಮನೋ ಆಗಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಯಾಕಂದ್ರೆ ಇವತ್ತು ಅವ್ರ ಹೆಣ್ಮಕ್ಳ ಮೇಲೆ ಕೈ ಹಾಕ್ದವ್ರು ನಾಳೆ ನಮ್ಮ ಹೆಣ್ಮಕ್ಳ ಮೇಲೆ ಕೈ ಹಾಕಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇದನ್ನ ಇಲ್ಲಿಗೆ ಹೀಗೆ ಬಿಟ್ರೆ ಮುಂದೊಂದು ದಿನ ನಿಮ್ಮ ಅಕ್ಕನಿಗೋ ತಂಗಿಗೋ ಏನಾದ್ರೂ ಹೀಗಾದ್ರೆ ಸಾಂತ್ವನ ಹೇಳಕ್ಕೂ ಯಾರು ಬರಲ್ಲ.